ಫಸ್ಟ್ ಅಣ್ಣ ನಮ್ದು ಬೆಳೆ ಬಂದ ನಂತರ ಈ ಹೊಸ ಬೆಳೆನ ನಮ್ಮ ಬೆಳೆ ನಿಮಗೆ ದೇವರಂತ ಅನ್ನೋದು ಒಂದು ಬೆಳೆ ಪೂಜೆ ಅಂತ ಮಾಡ್ತಾರೆ. ಒಂದು ಬೆಳೆ ಪೈರು ಬಂದ ಕೂಡಲೇ ನಮ್ಮ ಈ ಹೊಸ ಬೆಳೆ ನಿಮ್ಗಂತ ಹೊಸ ಒಂದು ತುಳಸಿ ಮುಂದೆ ನಿಂತು ಈ ಸರಿ ಬೆಳೆದಂತ ಬೆಳೆ ನಿಮ್ಗೆ ಅಂತ ಹೇಳಿ ಒಂದು ಪೂಜೆ ಮಾಡ್ತಾರೆ. ಆಮೇಲೆ ನಿಮಗೆ ತಾವು ದಾಸಗಳೆಲ್ಲ ಕರೆದು ಎಲ್ಲಾ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರು ಒಂದು ಹೊಸ ಒಂದು ಬೆಳೆ ಪೂಜೆ ಅಂತ ಮಾಡ್ತಾರೆ. ಪೈರು ಬಂದ ಅದಾದ ನಂತರ ಮತ್ತೆ ಕೋಳಿ ಬಿಡುವಂತ ಕಾರ್ಯಕ್ರಮ. ಕೋಳಿ ಬಿಡೋದಾದ ನಂತರ ಅಂತರ್ಚಪ್ಪ ಮುಹೂರ್ತ ಆದ ಕೂಡ ಅಂತರ್ಚಪ್ಪ ಕಂಬಳ ಅಂತ ಅದಕ್ಕೊಂದು ಪೂರ್ವದಲ್ಲಿ ಕಂಬಳ ಅಂತ ಕರೀತಾರೆ. ಅಂತರ್ಚಪ್ಪ ಮುಹೂರ್ತ ಪೂರ್ವದಲ್ಲೇ ಕಂಬಳ ಅಂತ ಹೇಳಿದ್ರೆ ಆಸಕ್ತರು ಎಲ್ಲರೂ ಬಂದ್ಕೊಂಡು ನಮಗೆ ಯಾವ ಕೊಡುಗೆ ಕಟ್ಗಿ ರೂಪದ ಕೊಡ್ಬೋದು ಅಥವಾ ಗಳ ರೂಪದ ಕೊಡ್ಬೋದು, ಮಡ್ಲು ಕೊಡ್ಬೋದು ಅಥವಾ ಏನಾದ್ರು ಕೊಡ್ಬೋದು ಅಂತ ಕಂಬಳ ಅಂತೇಳಿ ಬಂದು ಚಪ್ಪರ ಹಾಕ್ತಾರೆ. ಆ ನಂತರ ತೊರುದವ್ರು ತತ್ತಾರೆ ಅಂತ ಹೇಳಿದ್ರೆ ಅವರ ತೊರು ಮುಂದಿನ ಪದ್ಧತಿ ಅಂತ ಹೇಳಿದ್ರೆ ಅವರು ಕಟ್ಗಿ ಇರ್ಬೋದು, ಗಳಿರುವುದು, ಬಳೆ ಇರ್ಬೋದು, ಮೊಡ್ಲಿರ್ಬೋದು ಮತ್ತೆ ಪ್ರತಿಯೊಂದು ಬರುವುದು. ಆವಾಗ ಆ ದಿವಸ ನಾವು ಅಂತರ್ಜನ್ಮ ಮುಹೂರ್ತ ಅದನ್ನೆಲ್ಲ ಬಳಸ್ಕೊಂಡು ನಾವು ಚಪ್ಪರ ಹಾಕ್ತೀವಿ. ಗೊತ್ತಾಯ್ತಾ? ಅಷ್ಟೇ. ಮತ್ತೆ ಅಡಿಕೆ ಮರದ ಕಾಲ ಹೇಳಿ ಬರುದಿಲ್ವಾ? ಇಲ್ಲ 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 ಅಂದ್ರೆ ನೀವು ಈ ತರ ನಮ್ಗೆ ಅಡಿಕೆ ಮರ ಇಲ್ಲ ಇಲ್ಲ ನಮ್ದು ವೈಯಕ್ತಿಕ ಅದು ಕಡೆ ಮಾಡ್ಕಿತ್ತವ್ರ ಅದು ದಾಸರು ಬರ್ತಾರೆ. ದಾಸರು ಬಂದು ಎಂತ ನಮ್ಮ ಚಾಯ್ಸ್ ಮಾಡ್ತೇವೆ. ಇಂಥದೇ ಕುಂಬಾರ ಮನೆ ನಾವು ಕೊಡಬೇಕು ಅಂತ ಹೇಳಿ ನಮ್ಮ ಚಾಯ್ಸ್, ಕುಟುಂಬ ಚಾಯ್ಸ್ ಅದು. ಗೊತ್ತಾಯ್ತಾ? ಆವಾಗ ನಾವು ಇಂಥ ಕಡೆ ಹೋದ್ರೆ ಅವ್ರು ಅಷ್ಟೇ ಬರ್ತಾರೆ. ಗೊತ್ತು ಅಂದ್ರೆ ಅಲ್ಲಿ ಹೋಗಿ ಹೇಳ್ತಾರ ಹಿಂಗ ತಡ್ಡಿಯಪ್ಪ ನಾ ಹೇಳ್ತಾ ಇದ್ದಾರೆ. ನಾವು ಕುಂಬಾರ ಮನೆ ನಮ್ದು ಮೂಲ ಎಲ್ಲಿ ತಂದಿರು ನಾವು ಹೇಳ್ತೀವಿ. ನಿಮ್ಮ ಹತ್ರ 7 ಆಗಿಯೋ 5 ಆಗಿಯೋ ಅಥವಾ 3 ಅಂತೇಳಿ ದಾಸರು ಬಂದು ಹೇಳ್ತಾರೆ. ಅವು ಇಲ್ಲಿ ಕೊಡ್ತಾವೆ. ನಮ್ಗೆ ಇಷ್ಟು ಜನ ಅವರ ನಾವು ಇಷ್ಟು ಅಂದ್ರೆ ಜನ ಲೆಕ್ಕ ಹಾಕ್ಬೇಕು. ಹಾಗಲ್ಲ, ನಮ್ 108 ಜನ ಇತ್ತು, 108 ಜನ ಬರ್ತೀವಿ ಏನಾದ್ರು ಕೊಡ್ಬೇಕು ಅಂತ ಹೇಳಿ ಕೂಡ ಅವಾಗ ನಾವು ನಮ್ಗೆ 40,000 ಹೇಳಿದ್ರು. ನಾವು ಸ್ವಲ್ಪ ದಂಗ ಬಿಟ್ರು. ದಾಸಗಳೆಲ್ಲ ಅಷ್ಟೆಲ್ಲ ಆಗೋದಿಲ್ಲ, 15,000 ಮುಗಿಸ ಬಂದು ಕಡೆ 20,000 ಆಯ್ತು. ಅದು ಹೇಳ್ಬೇಕು ನಾವು ಇಷ್ಟು ಜನ ಅವರೇ ತಮ್ಮ ದೊಡ್ಡ ಕುಟುಂಬ ಇಷ್ಟು ಜನಸಂಖ್ಯೆ ಬರ್ಬಹುದು ಮಾಡ್ಕಿಬೇಕು ಅಂತ ಹೇಳಿ ಅವ್ರೇನ್ ಕೇಳ್ತಾರೆ ಅಂದ್ರೆ ನಿಮ್ ಕುಟುಂಬ ಎಷ್ಟು ಜನ ಇದಾರೆ, ಎಷ್ಟು ದೊಡ್ಡ ಕುಟುಂಬ ಅಂತ ಕೇಳ್ತಾರೆ ಅವರು. ಅವ್ ನಾವ್ ಹೇಳುದು ನಮ್ಮ ಮನೆ ನಮ್ ಸ್ವಂತ ಕುಟುಂಬ ಜನ ಇಷ್ಟು ಜನ, ಮತ್ತೆ ಹೊರಗಿಂದ ಅಕ್ಕ ಬಾವ ಮತ್ತೊಬ್ಬರು ಮುಗಿದು ಒಂದು 100 ಜನ ಎಷ್ಟ್ರ ಆಗ್ಬೋದು, 200 ಆಗ್ಬೋದು. ಅವ್ ಹೇಳಿದ್ ಕೂಡ ಒಂದು ಅಂಜದ್ ಹೇಳ್ತಾರ. ಕೊನೆ ಪಕ್ಷ ಅವರು ಹೋದವ್ರಿಗೆ ಹೆಂಡತಿಗೆ ಕೊಡ್ಬೇಕು. ಸಣ್ಣ ದೀಪ ಮುಗಿತಾ ಕುಂಬಳದಾದಂತ ಮದುವಾಗಿ ಎಣ್ಣೆ ಕೊಡ್ಬೇಕು. ಮಡುವಾಳ್ರಿ ಅವು ಮಡಿ ಕಟ್ಟುಕ್ಕೆ ಎಲ್ಲ ಕೊಡ್ಬೇಕು. ಮಡಿ ಕಟ್ಟು ಮಡಿ ಎಲ್ಲ ಕಟ್ಟುತ್ತಾನೆ. ನಂತರ ಮೊದಲಿಂದ ಏನ್ ಪದ್ಧತಿ ಇತ್ತು, ಕಳಸ ಬರುವಲ್ಲರಿಗೂ 5-6 ಜನ ಮಡಿ ಹಾಸ್ಬೇಕಿತ್ತು. ಕಳಸ ಮಾಡಕ್ ಹೋಗ್ಬೇಕಿದ್ರೆ ಮಡುವಾಳು ಫಸ್ಟ್ ನಾವು ಮಡುವೆ ಮುಖ್ಯ. ಮಡುವಾಳು ಮುಖ್ಯ ಅಂತ ಹೇಳಕೊಳ್ಳೆ ಮಡು ನಾವು ಇಳಿ ಕೊಡ್ತೀವಿ. ನೋಡಪ್ಪ ನಮಗೆ ಸುತ್ತ ಮ್ಯಾಲೆ ಅಂತರ ಚಪ್ಪಕ್ಕೆ ಮಡುವಾಳು ನಮಗೆ ಪಂಜೆ ಕಟ್ಬೇಕು. ಮತ್ತೊಂದು ಹೇಳಿದ್ರೆ ನಾವಲ್ಲಿ ಕಳಸ ಮಾಡಲು ಮಡಿ ಹಾಸ್ಬೇಕು. ಮತ್ತೆ ಇನ್ನೊಂದು ಪದ್ಧತಿ ಅಂತ ಹೇಳಿ ಎಲ್ಲರಿಗೂ ಕಳಸ ಬಂತು ಅಲ್ಲಿವರೆಗೂ ಅವರು ಮಡಿ ಹಾಸ್ಕೊಂಡ್ ಬರ್ಬಂದು ಪದ್ಧತಿ ಇತ್ತು. ಈಗ ನಮ್ದೆಲ್ಲ ದೂರ ಆಗೋದಿಲ್ಲ. ಕೊನೆಯ ಪಕ್ಷ 4 ಮೆಟ್ಟಿಗಾರು ಒಂದು ಮಡಿ ಹಾಸ್ಬೇಕು. ಕೆಲ್ಸವ್ರು ಬರ್ತಾರೆ ಅಲ್ಲಿಗೆ. ಆವಾಗ ನಾವು ನಿಮ್ದು ಅವ್ರು ಕೇಳಿದ್ರೆ ಎಷ್ಟು ದೊಡ್ಡ ಕುಟುಂಬ, ಎಷ್ಟು ಜನ ಬರ್ಬೇಕು. ನಾವು ಅವಾಗ ನಮ್ದು ಇಷ್ಟು ಜನ ಬರ್ತಾರೆ, ನಿಮ್ದು ಕುಟುಂಬ ದೊಡ್ಡದು ಹೊರವ್ರು ಬೇರೆ, ಎಷ್ಟು ಜನ ಬಂದು ಬಗೆಯಾರು ಮುಟ್ಬೇಕಾ. ನಮ್ದು 13,000 ರೂಪಾಯಿ ಆಗಿತ್ತು. ಆಯ್ತಾ? ಅದೊಂದಿತ್ತು. ಕೋರರು ಕೋರರ್ಗೆ ನಾವು ಎಲೆ ಕೈ ಬಂದ್ ಪದ್ಧತಿ ಅವ್ರಿಗೆ ಎಲ್ಲಿ ಕೊಡ್ಬೇಕು. ಅವರು 1 ಜನದಲ್ಲಿ 7 ಜನದಲ್ಲಿ ಅವ್ರು ಒಂದು 7 ಎಲ್ಲಿ ಹಿಂಗಾಗ್ತಾರೆ. ಮುಂಜೆಲ್ಲ ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಅವ್ರಿಗೊಂದು ಪದ್ಧತಿ ಆಯ್ತು. ಗರ್ನಾಳಗೆ ನಿಮ್ಗೆ ಯಾರು ಸಾಹಿಬ್ ಅಂತಲ್ಲ, ಯಾರಿಗಾರು ಒಂದು ಗರ್ನಾಳ್ ಕೊಡ್ಬೇಕು. ಕೋಡಂಗಿ ಅದು ನೀವು ಹೇಳುದಲ್ಲ, ಅದು ನೀವು ಯಾವ ದಾಸರ ಆಯ್ಕೆ ಮಾಡ್ಕೊಂಡ್ರು ಆವಾಗ ಅವರೆಲ್ಲ ಗಾಡಿ ಕೊಡ್ತಾರೆ. ನಿಮ್ಗೆ ತುಳಸಿ ದಾಸರು, ಕಳಸರು ದಾಸರು, ಕೋಡಂಗಿ ಹಾಡೇಡ್ ದಾಸರು, ಕೋಡಂಗಿ ದಾಸರು ಅವರಲ್ಲಿ ನೀವು 3 ಜನ ಪ್ರಸರ್ಕಂತೀವಿ. ನಮ್ಗೆ 4 ಜನ ಹೇಳಿ ಕಡೆ ಈ ನಮ್ಗೆ ಈ 4 ಜನ ದಾಸರ ಚಿತ್ರ ನೀವು ಕೇಳ್ಕೊಬರ್ತಾರೆ ನಿಮ್ಮ ಕುಟುಂಬ ಸೇರ್ಕೊಂಡು. ಅಲ್ವ ನಮ್ಗೆ ಇಂಥದ್ದೇ ದಾಸ ಅಡ್ಡಿಲ್ಲ ಅಂತ ಹೇಳ್ಕೊಂಡು ವಿಚಾರ ಇರುತ್ತೆ. ಅದು ಮತ್ತೊಂದು ಇರ್ತದೆ ಹಳೆ ಕಾಲದಲ್ಲಿ ನಿಮ್ಮ ಮೂಲ ಅದೆಲ್ಲ ಫಸ್ಟ್ ಹೇಳಿ ಅದು ನಿಮ್ಮ ಕುಟುಂಬದ ಮಾತಾಡೋದು. ನಮ್ಮ
ಅದು ನಿಮ್ಮ ಕುಟುಂಬದವರ ವತಿಯಿಂದ ಕಳಸ ಪ್ರತಿಷ್ಠಾಪನೆ ಮಾಡ್ತಾರಲ್ಲ, ಹೌದು. ಅದು ಯಾವ ರೀತಿ ಪದ್ಧತಿಯನ್ನು? ಅದು ಒಂದು ಅವರು ಭಟ್ರು ಒಂದು ಟೈಮಿಂಗ್ ಕೊಟ್ಟಿರ್ತಾರೆ. ಇಷ್ಟು ಹೊತ್ತಿಂದ ಇಷ್ಟು ಹೊತ್ತಿಗೆ ಹೋಗಿ ಕಳಸ ಸ್ಥಾಪನೆ, ಕಳಸ ನೀವು ಹೋಗಿ ತರಬೇಕು ಅನ್ನೋದಂತ ಇರ್ತದೆ. ಆವಾಗ ನಮ್ಮ ಕುಟುಂಬದವರು, ಊರಿನವರು, ಗ್ರಾಮದವರು ಎಲ್ಲರೂ ಸೇರ್ಕೊಂಡು 100 ಜನ ಭಕ್ತರು ಸೇರ್ಕೊಂಡು ಕಳಸ ತಲೆಗಂದ ಬೇಣ್ ಸೆಟ್ ವಾದ್ಯದ ಮೇಲೆ ನಾವು ಹೋಗ್ತೀವಿ. ಅಂದ್ರೆ ನೀವು ಕಳಸ ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಲ್ಲಿ ಹೋಗ್ತೇವೆ. ಅಲ್ಲಿ ಹೋಗಿ ಅಲ್ಲಿ ನಮ್ಮವ್ರದ್ದು ಭಟ್ರದ್ದು ಪೂಜೆ ಇರ್ತದೆ, ಬ್ರಾಹ್ಮಣದ ಪೂಜೆ ಅಲ್ಲಿ ಇರ್ತದೆ. ಎಲ್ಲರೂ ಸುತ್ತಾರು 100 ಮಂದಿ ಹೋದರೆಲ್ಲ ಕೂರಿಸ್ಕೊಂಡು ಅವರು ಬ್ರಾಹ್ಮಣರು ಬಂದು ಅಲ್ಲೊಂದು ಸಣ್ಣ ಪೂಜೆ ಇರ್ತದೆ. ಬ್ರಾಹ್ಮಣರು ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ ನಂತರ ಅಲ್ಲಿ ಕಳಸ, ನಮ್ಮ ದಾಸರು ಕಳಸ ರೆಡಿ ಮಾಡ್ತಾರೆ. ಅಲ್ಲಿ ಯಾವ ಥರ ಕಳಸ ಹೇಗೆ ಮಾಡಬೇಕು, ಯಾವ ಥರ ಅವ್ರು ಹೊಡ್ಲಿಕ್ಕೆ ಹೇಗೆ ಅನುಕೂಲ ಆಗ್ತದೆ, ಹೆಂಗೆ ಮಾಡಬೇಕು ಅಂತ ಅನ್ನೋದಿರ್ತದೆ. ಆ ಕಳಸನ್ನು ರೆಡಿ ಮಾಡ್ತಾರೆ. ರೆಡಿ ಮಾಡಿದ ನಂತರ ಅಲ್ಲಿ ಎಲ್ಲ ಇದು ಹೊಳೆ ಸ್ನಾನ ಮಾಡಿ ಆ ಕಳಸವನ್ನು ಅವ್ರ ಮೇಲೆ ಇಡ್ತಾರೆ. ಯಾರು ಕಳಸ ಹೊರುವ ಯಾರು ಇರ್ತಾರೆ ಅವ್ರ ಮೇಲೆ, ತಲೆ ಮೇಲೆ ಹೊರಿಸ್ತಾರೆ. ಅವ್ರು ಅಲ್ಲಿಂದ ಎಲ್ಲ ಕಳಸ ರೆಡಿ ಮಾಡಿದ್ದೇವೆ ನೋಡಿ, ಅಲ್ಲಿಂದ ನಾವು ಆ ಕಳಸ ಹೊತ್ಕೊಂಡು ನಮ್ಮ ಇದಕ್ಕೆ ತುಳಸಿ ಹತ್ರ ನಾವು ಬೆಡ್ ಶೆಟ್ ಮೇಲೆ ಮೆರವಣಿಗೆ ಮೇಲೆ ಬರ್ತೀವಿ. ಇಷ್ಟಿಷ್ಟು ಟೈಮಿಂಗ್ ಅಂತ ಇರ್ತದೆ. ಆ ಟೈಮ್ಗಳಲ್ಲಿ ಬಂದು ಅದ ನಂತರ ಅದಕ್ಕೆ ಪ್ರತಿಷ್ಠಾಪನೆ ಮಾಡ್ತಾರೆ. ಈಗ ಸುಮಾರು 30 ವರ್ಷದ ಹಿಂದೆ ಒಂದು ಕಾರ್ಯ ಆಗಿತ್ತು ನೆರೆಕೋಳಿಗೆ ಆಗಿತ್ತು. ಆದಾಗ ಈಗ ಒಂದು 30 ವರ್ಷದ ನಂತರ ಪುನಃ ಈ ಕಾರ್ಯ ಶುರು ಮಾಡೋಕ್ಕೆ ಚೌಡೇನ್ ಕುಟುಂಬ ಹಾಗೂ ಮರ್ಮೇನ್ ಕುಟುಂಬದವರು ಸೇರಿ ಈಗ ಕಾರ್ಯ ಶುರು ಮಾಡ್ತಾವ್ರೆ. ಅದಾದ ನಂತರ ಅದಕ್ಕೆ ಹೋದರಣ್ಣನ ಗೋವಿಂದೋ ಹೋದರಣ್ಣನ ಗೋವಿಂದೋ ಊಟ ವಗೇರಿ ಮಾಡಾರೆ ಹೋದರಣ್ಣನ ಗೋವಿಂದೋ ಭೋಜನ ಸಾರಿ ಮಾಡಾರೆ ಹೋದರಣ್ಣನ ಗೋವಿಂದೋ ಸ್ವಾಮಿ ಧ್ಯಾನ ಮಾಡಾರೆ ಹೋದರಣ್ಣನ ಗೋವಿಂದೋ ಜಂಟ ಬುತ್ತಿ ಹೊತ್ತಾರೆ ಹೋದರಣ್ಣನ ಗೋವಿಂದೋ ಜಂಟ ಬುತ್ತಿ ಹೊತ್ತಾರೆ ಹೋದರಣ್ಣನ ಗೋವಿಂದೋ ನೇರವಾಗಿ ನಡೆದರೆ ಹೋದರಣ್ಣನ ಗೋವಿಂದೋ ಹೋದರಣ್ಣನ ಗೋವಿಂದೋ ನೇರವಾಗಿ ನಡೆದಾರೆ ಹೋದರಣ್ಣನ ಗೋವಿಂದೋ ಸ್ವಾಮಿ ಬಳಿಗೆ ನಡೆದಾರೆ ಹೋದರಣ್ಣನ ಗೋವಿಂದೋ ಸ್ವಾಮಿ ಬಳಿಗೆ ನಡೆದಾರೆ ಹೋದರಣ್ಣನ ಗೋವಿಂದೋ ಸ್ವಾಮಿ ಬಳಿಗೆ ನಡೆದಾರೆ ಹೋದರಣ್ಣನ ಗೋವಿಂದ ವೆಂಕಟರಮಣ ಸಮಯಾಲ ಹೋದರಣ್ಣನ ಗೋವಿಂದ ವೆಂಕಟರಮಣ ಸಮಯಾಲ ಹೋದರಣ್ಣನ ಗೋವಿಂದ ವೆಂಕಟರಮಣ ಸಮಯಾಲ ಗೋವಿಂದ ಗೋವಿಂದ ಸ್ವಾಮಿ ಗೋವಿಂದ ಹೋದರಣ್ಣನ ಗೋವಿಂದ ಗೋವಿಂದ ಸ್ವಾಮಿ ಗೋವಿಂದ ಹೋದರಣ್ಣನ ಗೋವಿಂದ ಕುಟುಂಬ ಭಕ್ತನಿಲ್ಲ ಹೋದರಣ್ಣನ ಗೋವಿಂದ ತಮ್ಮ ಭಕ್ತನಿರ್ತಾನೆ ಹೋದರಣ್ಣನ ಗೋವಿಂದ ತಮ್ಮ ಭಕ್ತನಿರ್ತಾನೆ ಹೋದರಣ್ಣನ ಗೋವಿಂದ ಭಕ್ತನಿರಲ ಹೋದರಣ್ಣನ ಗೋವಿಂದ ಕುಟುಂಬವನ್ನು ಕುಡುಕೊಂಡು ಹೋದರಣ್ಣನ ಗೋವಿಂದ ಹೋದರಣ್ಣನ ಗೋವಿಂದ ತಮ್ಮ ಭಕ್ತಲಿಗಲ ಹೋದರಣ್ಣನ ಗೋವಿಂದ ತಮ್ಮ ಭಕ್ತಲಿಗಲ ಹೋದರಣ್ಣನ ಗೋವಿಂದ ಕುಟುಂಬ ಭಕ್ತರ ಕರ್ದಾನೆ ಹೋದರಣ್ಣನ ಗೋವಿಂದ ಅಕ್ಕ ಭಾವನ ಕರ್ದಾನೆ ಹೋದರಣ್ಣನ ಗೋವಿಂದ ಜಾಣ ಜೋಯಿಸರ ಕರ್ದಾನೆ ಹೋದರಣ್ಣನ ಗೋವಿಂದ ನೋಡು ಸ್ವಾಮಿ ಈಗಾಲ ಹೋದರಣ್ಣನ ಗೋವಿಂದ ನೋಡು ಸ್ವಾಮಿ ಈಗಾಲ ಹೋದರಣ್ಣನ ಗೋವಿಂದ ಹರಸಿ ಹಂಗ
12 ವರ್ಷాల ತಮ್ಮ ಸ್ವಾಮಿ ಮಾಡಾನೆ ಗೋವಿಂದ ಅಣ್ಣ ಸ್ವಾಮಿ ಹೋಗಾನೆ ಹೋದರಣ್ಣನ ಗೋವಿಂದ ತಮ್ಮ ಈಗ ಹೇಳಾನೆ ಹೋದರಣ್ಣನ ಗೋವಿಂದ ಈಗ ಹೇಳಾನೆ ಹೋದರಣ್ಣನ ಗೋವಿಂದ ಗಡುಗಾಲ ಬರ್ತದೆ ಹೋದರಣ್ಣನ ಗೋವಿಂದ ಗಡುಗಾಲ ಬರ್ತದೆ ಹೋದರಣ್ಣನ ಗೋವಿಂದ ಕೂತನ ಹೇಳಾನೆ ಹೋದರಣ್ಣನ ಗೋವಿಂದ ಏನ ಮಾಡಾನೆ ಹೋದರಣ್ಣನ ಗೋವಿಂದ ತಮ್ಮ ಭಕ್ತಲಿಗಾಲ ಹೋದರಣ್ಣನ ಗೋವಿಂದ ತಮ್ಮ ಭಕ್ತಲಿಗಾಲ ಹೋದರಣ್ಣನ ಗೋವಿಂದ ತಮ್ಮ ಭಕ್ತಲಿಗಾಲ ಹೋದರಣ್ಣನ ಗೋವಿಂದ ಜೋಯ್ಸನ ಮನೆಗೆ ಹೋಗಾನೆ
ಅವರು ಸಂಕಲ್ಪ ಮಾಡಿದ್ರು. ಆ ಸಂಕಲ್ಪ ಪ್ರಕಾರವಾಗಿ ಸ್ವಾಮಿಗೆ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಮಾಡಿಸಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಇವತ್ತಿನ ಸೇವೆಯಲ್ಲಿ ಬಂದಂತ ಭಕ್ತಾದಿಗಳು ಎಲ್ಲರೂ ಸೇವೆ ಮಾಡುವಂತ ಸೇವೆ. ಯಾಕಂತಂದ್ರೆ ಕುಟುಂಬಕ್ಕೆ ಹವ್ಯವಾಗುವಂತಹ ಇಲ್ಲವಲ್ಲ, ನಾವು ಒಂದು ಕಷ್ಟಪಟ್ಟರು ಸಹ ಆ ದೇವರಿಗೆ ನಮಗೆ ಒಂದು ದೀಪಿತವಾಗಿ ಆ ದೇವರ ಅನುಗ್ರಹ ಆಸ್ತಿಗೆ ನೋಡಬೇಕಂತೇಳಿ ಮಾಡುವಂತೆ ನಾವು ಈ ಸೇವೆಯನ್ನು ನಡೆಸಿಕೊಂಡಿದ್ದೇವೆ. ನಾವು ಕೆಲಸ ಮಾಡುವಂತಹ ಹಣವನ್ನು ಶ್ರೀದೇವರಿಗೆ ಕೋಟಿ ಮಂಜನ ಒಳಗೆ ಬತ್ತಿ ಅಂದ್ರೆ ಇಲ್ಲ. ಎಲ್ಲ ಐಟಮ್ ಹಂಗೆ ಅದ. ಎಲ್ಲ ಬರ್ತದೆ. ಇದೆಂತ ಬಾಯ್ತ ಬಗ್ಗಿಲ್ ಬಾಯ್ತ. ಇಲ್ಲ ಈಗ ಊಟ ಮಾಡು. ಟೇಬಲ್ಗೆ ಊಟ ಬಿಟ್ಟ ಇದು ಮಾಡಾರೆ. ಒಲೆ ಮಾಡ್ತಾರೆ. ಒಲೆಗೆ ಬೆಂಕಿ ಹಚ್ಚಿ ಎಲ್ಲ ಒಲೆಗೂ ಬೆಂಕಿ ಹಚ್ಚಿ ಒಲೆ ಮುಹೂರ್ತ ಮಾಡ್ತಾರೆ. ಒಲೆನ ಕಟ್ಟಿರ್ತಾರೆ, ಮೊದಲೇ ಕಟ್ಟಿರ್ತಾರೆ ಅವರು ಎಲ್ಲ ಮುಹೂರ್ತ ಮಾಡ್ತಾರೆ. ಆ ಒಲೆ ಮುಹೂರ್ತ ನಂತರ ವಿನಾಯಕನ ಮುಹೂರ್ತ ಮಾಡ್ತಾರೆ. ವಿನಾಯಕನ ಅಡುಗೆ ಮನೆ ವಿನಾಯಕ ಮಾಡ್ತಾರೆ. ಅಲ್ಲಿ ಪೂಜೆ ಮಾಡ್ತಾರೆ. ಅಲ್ಲಿ ಪೂಜೆ ಮಾಡಿದ ನಂತರ ಇದು ಮಾಡೋದು ಹೆಸರು ಕಾಳು ಬೀಸುದು ಹೆಂಗಸರು ಕಾರ್ಯಕ್ರಮ ಇರ್ತದೆ. ಅದನ್ನ ಮುಹೂರ್ತ ಆಗ್ತದೆ. ಅದಾದ ನಂತರ ಬಾವಿ ಮುಹೂರ್ತ ಇರ್ತದೆ. ಬಾವಿ ಮುಹೂರ್ತ ಆದ ನಂತರ ಸೀದಾ ಮತ್ತೆ ಚಪ್ಪರಿಗೆ ಬಂದು ಪೂಜಾ ಪುನಸ್ಕಾರ. ವಿಶೇಷತೆ ಏನಪ್ಪ ಅಂತಂದರೆ, ನಾವು ಕುಂಬಾರ ಮನೆಗೆ ಹೋಗಿ ಏನು ಮಡಕೆ ನಾವು ತರ್ತೀವಲ್ಲ, ಆ ಮಡಕೆ ತರುವಾಗ ಈ ಕುಟುಂಬದ ಯಜಮಾನ ಆದವರು ಗಂಡ ಹೆಂಡತಿ ಇರ್ತಾರೆ. ಅವರಿಗೆ ಇಲ್ಲಿ ನಮ್ಮ ದಾಸರೆಲ್ಲ ಹೋಗಿ ಆ ಮಡಕೆಯೊಳಗೆ 2 ಮುಹೂರ್ತದ ಮಡಕೆ ಅಂತ ಇರ್ತದೆ. ಆ ಮುಹೂರ್ತದ ಮಡಕೆಗೆ ಸಿಂಗಾರ ಮಾಡಿ ಹೂವು ಇದೆಲ್ಲ ಮುಡಿಸಿ ಸಿಂಗಾರ ಕೊನೆಯೆಲ್ಲ ಇದು ಮಾಡಿ ಒಳ್ಳೆ ಡೆಕೋರೇಷನ್ ಮಾಡ್ತಾರೆ 2 ಮಡಕೆಗೂ. ಆವಾಗ ಒಂದು ಗಂಡ ಹೆಂಡತಿ ಒಂದೊಂದು ವಿಶೇಷ ಮಾಡಿ ಪೂಜೆ ಮಾಡಿ ಇವರಿಗೆ ಆ ಮೂರ್ತಿ ಮಡಕೆಯನ್ನು ಅಲ್ಲಿ ತಲೆ ಮೇಲೆ ಇಡ್ತಾರೆ. ಅವರು ಆ ಮೂರ್ತಿ ಮಡಕೆ ಅಲ್ಲಿಂದ ಹೊತ್ತುಕೊಂಡು ಇಲ್ಲೇ ಮನೆ ಬಾಗಿಲಿಗೆ ಇದಕ್ಕೆ ಬಂದು ಚಪ್ಪರಿಗೆ ಒಂದು ಇಳಿಸ್ತಾರೆ. ಚಪ್ಪರಿಗೆ ಒಂದು ಇಳಿಸಿದ ನಂತರ ತುಳಸಿ ಬಾಗಿಲು ಇಡ್ತಾರೆ. ಅದು ತುಳಸಿ ಬಾಗಿಲು ಇಟ್ಟ ನಂತರ ಅದನ್ನು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಹೊತ್ತಿಗೆಲ್ಲ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ ನಂತರ ಅದನ್ನು ತಗೊಂಡೋಗಿ ಆ ಮೂರ್ತಿ ಮಡಕೆ ಅಡುಗೆ ಕೊಠಡಿಯಲ್ಲಿ ಇಡ್ತಾರೆ. ವಿನಾಯಕ ಅಂತ ಮಾಡಿರ್ತಾರಲ್ಲ, ವಿನಾಯಕ ಪೂಜೆ ಮಾಡಬೇಕಾಗ್ತದೆ, ಒಲೆ ಪೂಜೆ ಮಾಡಬೇಕಾಗ್ತದೆ. ಆ ಟೈಮ್ದಲ್ಲಿ ಆ ಮೂರ್ತಿ ಮಡಕೆ ಅಲ್ಲಿ ವಿನಾಯಕನ ಪಕ್ಕ ತಗೊಂಡು ಇಡ್ತಾರೆ. ಅದು ಮರುದಿವಸ ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಲಾಸ್ಟ್ ದಿವಸ ಊಟ ಆದ ನಂತರ ಆ ಮಡಕೆಗಳು 2 ಮತ್ತು ತಗೊಬಂದು ಮೂರ್ತಿ ಮಡಕೆ ತಗೊಬಂದು ಅವರು ದೇವರ ಕೋಣೆಯಲ್ಲಿ ಇಡ್ತಾರೆ. ಈಚೆ ಬನ್ನಿ.
ಸ್ವಾಮಿ ಗೋವಿಂದ ವೆಂಕಟ ಚರಗೆ ಗೋವಿಂದ ಗೋವಿಂದ ಸ್ವಾಮಿ ಗೋವಿಂದ ಗೋವಿಂದ ಸ್ವಾಮಿ ಗೋವಿಂದ ಗೋವಿಂದ ಸ್ವಾಮಿ ಗೋವಿಂದ ಗೋವಿಂದ ಸ್ವಾಮಿ ಗೋವಿಂದ ವಾನಿಲ್ಲ ಗೋವಿಂದ ಸ್ವಾಮಿ ಗೋವಿಂದ ವಾನಿಲ್ಲ ಗೋವಿಂದ ಗೋವಿಂದ ಸ್ವಾಮಿ ಗೋವಿಂದ ಹೌದರಣ್ಣ ಗೋವಿಂದ ಭೂಮಿಗೆ ಗೋವಿಂದ 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 ದುಂಬಿಗೆ ಗೋವಿಂದ ದುಂಬಿಗೆ ಗೋವಿಂದ ಗೋವಿಂದ ದುಂಬಿಗೆ ಗೋವಿಂದ ಗೋವಿಂದ ಗುರುವ ಜ್ಯೋತಿಗೆ ಗೋವಿಂದ ಮೈಕ್ ಆನಲ್ಲಿ ಕೇಳ್ತಿಲ್ಲ ಗೋವಿಂದ ಸ್ವಾಮಿ ಮೈಕ್ ಸೌಂಡ್ ಕೊಡು ಕೇಳು ಗೋವಿಂದ 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 ಪದ್ಮಾವತಿಗೆ ಗೋವಿಂದ ಮಹಾಲಕ್ಷ್ಮಿಗೆ ಗೋವಿಂದ ಮಂದ್ರಕೋಡಿಗೆ ಗೋವಿಂದ ಗೋವಿಂದ ಅನ್ನತೋಡಿಗೆ ಗೋವಿಂದ ಅನ್ನಪಗೂಟಗೆ ಗೋವಿಂದ ಗೋವಿಂದ ಅದು ಕಾಂಗು ಹೊರ್ತಿಲ್ಲ ಮತ್ತೆ ಯಾರು ಕೊಡುವರು ಯಾರು ನಾವು ಎಟ್ಟ ಯಾವ ಮುದ್ದೆ ಕೊಡು ಬದುಕಿ ಅಂತಿದ್ದಂಗೆ ಗಾಡಿ ಎತ್ತು ಗೋವಿಂದ 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 ಗೋವಿಂದ
ಮೈಕ್ ಏನಿಲ್ಲ ಹೌದರಣ್ಣ ಗೋವಿಂದ ಹೌದರಣ್ಣ ಗೋವಿಂದ ಹೌದರಣ್ಣ ಗೋವಿಂದ ಹೌದರಣ್ಣ ಗೋವಿಂದ ಹೌದರಣ್ಣ ಗೋವಿಂದ ಕುಟುಂಬ ಭಕ್ತರು ಪಡ್ಕೊಂಡು ಹೌದರಣ್ಣ ಗೋವಿಂದ ನಾವು ಹೋಟೆಲ್ ಬಂದಲ್ಲಿ ಕೊಡಬೇಕು ಒಂದು ಒಳ್ಳೆಯ ಹೌದರಣ್ಣ ಗೋವಿಂದ ಹೌದರಣ್ಣ ಗೋವಿಂದ ಮನೆಗೆ ಬೀಳು ಕೊಟ್ಟಾನೆ ಹೌದರಣ್ಣ ಗೋವಿಂದ ಈಶ್ವರ ಭಕ್ತನಿಗನ ಹೌದರಣ್ಣ ಗೋವಿಂದ ದೇವರ ಧ್ಯಾನ ಮಾಡಾನೆ ಹೌದರಣ್ಣ ಗೋವಿಂದ ದೇವರ ಸೇವೆ ಮಾಡಾನೆ ಹೌದರಣ್ಣ ಗೋವಿಂದ ಊಟ ವಗೇರಿ ಮಾಡಾನೆ ಹೌದರಣ್ಣ ಗೋವಿಂದ ಊಟ ವಗೇರಿ ಮಾಡಾನೆ ಹೌದರಣ್ಣ ಗೋವಿಂದ ಮತ್ತ ನಿದ್ರಿಗೈದಾನೆ ಹೌದರಣ್ಣ ಗೋವಿಂದ ಮರ್ತ ನಿದ್ರಿಗೈದಾನೆ ಹೌದರಣ್ಣ ಗೋವಿಂದ ದೇವರೇವಿ ಮಾಡಾನೆ ಹೌದರಣ್ಣ ಗೋವಿಂದ ಈಶ್ವರ ಭಕ್ತನಿಗನ ಹೌದರಣ್ಣ ಗೋವಿಂದ ದೇವರ ಸೇವೆ ಮಾಡಾನೆ ಹೌದರಣ್ಣ ಗೋವಿಂದ ಊಟ ವಗೇರಿ ಮಾಡಿಕೊಂಡು ಹೌದರಣ್ಣ ಗೋವಿಂದ ಊಟ ವಗೇರಿ ಮಾಡಿಕೊಂಡು ಹೌದರಣ್ಣ ಗೋವಿಂದ ತನ್ನ ಮನೆಯಲ್ಲಿ ಮುಳುಗಾನೆ ಹೌದರಣ್ಣ ಗೋವಿಂದ ತನ್ನ ಮನೆಯಲ್ಲಿ ಮುಳುಗಾನೆ ಹೌದರಣ್ಣ ಗೋವಿಂದ ತನ್ನ ಮನೆಯಲ್ಲಿ ಮುಳುಗಾನೆ ಹೌದರಣ್ಣ ಗೋವಿಂದ ಹೌದರಣ್ಣ ಗೋವಿಂದ ಹೌದರಣ್ಣ ಗೋವಿಂದ ಮರ್ತನಿದ್ರಿಗೈದಾನೆ ಹೌದರಣ್ಣ ಗೋವಿಂದ ಗೋವಿಂದ ಸ್ವಾಮಿ ಗೋವಿಂದ ಹೌದರಣ್ಣ ಗೋವಿಂದ ಈಶ್ವರ ಭಕ್ತನಿಗಾಲ ಹೌದರಣ್ಣ ಗೋವಿಂದ
ಆಯ್ತು ಅಜ್ಜ ಹೇಳಿ ಬರ್ತಾನೆ ಹೋದರಣ್ಣ ಗೋವಿಂದ ಭಕ್ತನಿಗೆ ಬರ್ತಾನೆ ಹೋದರಣ್ಣ ಗೋವಿಂದ ಭಕ್ತನಿಗೆ ಪ್ರಸನ್ನಿಸ್ತಾನೆ ಹೋದರಣ್ಣ ಗೋವಿಂದ ಎರಡು ಪೆಟ್ಟು ಮಾಡ್ತಾನೆ ಹೋದರಣ್ಣ ಗೋವಿಂದ ಇನ್ನೇನ ದಿನದಲ್ಲಿ ಹೋದರಣ್ಣ ಗೋವಿಂದ ನಿನ್ನ ಸೇವೆ ಕೊಟ್ಟಾನೆ ಹೋದರಣ್ಣ ಗೋವಿಂದ ಹರಿಜಣ ತಿರ್ಗ್ಯಾ ಹೌದರಣ್ಣ ಗೋವಿಂದ ನೋರೆ ಹಾಲ ಕರೆದಾಳೆ ಹೌದರಣ್ಣ ಗೋವಿಂದ ಅಲ್ಲಿ ತಮ್ಮ ಮುಟ್ಟಾನೆ ಹೌದರಣ್ಣ ಗೋವಿಂದ ಅವಳು ಕೊಟ್ಟಾಳೆ ಹೌದರಣ್ಣ ಗೋವಿಂದ ಹೌದರಣ್ಣ ಗೋವಿಂದ ಹೌದರಣ್ಣ ಗೋವಿಂದ ಹೌದರಣ್ಣ ಗೋವಿಂದ ಹೌದರಣ್ಣ ಗೋವಿಂದ ಇರ್ತದೆ ಮುಡಿನ ಬೆಟ್ಟಕ್ಕೆ ಹೋಗಿ ಒಬ್ಬರು ದಾಸರು
ಬಂದು ಅವ್ರ ಮೇಲೆ ಯೋಗಿ ಹಾಡು ಹೇಳ್ತಾ ಇರ್ತಾರೆ. ಹಾಡು ಮೇಲೆ ಹೋಗಿ ಸುತ್ತ 4-6 ಜನ 10 ಜನ ಅವ್ರ ಬೆನ್ನಿಗೆ ಹೋಗಿ ಮುರಿನ ಬೇಟೆ ಮಾಡ್ಕೊಂಡ್ಬರ್ತಾರೆ. ಮುರಿನ ಬೇಟೆ ಮಾಡ್ಕೊಂಡ್ಬಂದು ಚಪ್ಪರಕ್ಕೆ ಬಂದ ನಂತರ ಮುರಿನ ಬೇಟೆ ಅಂದರೆ ಅಂದರೆ ಒಂದು ಕಾಯಿ ಒಂದು 1 ಕಿಲೋಮೀಟರ್ ಮುಂದೆ ಒಂದು ಕಾಯಿ ಇಟ್ಟು ಬರ್ತಾರೆ. ಒಂದು ಅಂದಾಜು ಗುರುತ ಮಾಡಿ ಒಂದು ಚಪ್ಪರ ಹಾಕ್ದಂಗೆ ಮಾಡಿ ಒಂದು ಕಾಯಿ ಇಟ್ಟು ಬರ್ತಾರೆ. ಅಲ್ಲಿ ಹೋಗಿ ಇವರು ಬಿಲ್ಲು ಬಾಣ ಹಿಡ್ಕೊಂಡು ಹಾಡು ಹೇಳ್ಕೊಂತ ಅವ್ರ ಕಣ್ಣ 10 ಜನ ಹೋಗ್ತಾರೆ. ಎಲ್ಲರೂ ಹೋಗಿ ಅಲ್ಲೋಗಿ ಅದನ್ನು ಬೇಟೆ ಮಾಡ್ಕೊಂಡು ಚಪ್ಪರಿಗೆ ಬರ್ತಾರೆ. ಚಪ್ಪರಿಗೆ ಬಂದ ನಂತರ ಇದು ಮಾಡ್ತಾರೆ, ಏನಪ್ಪ ಅಂದರೆ ಕೋಡಂಗಿ ವೇಷದಲ್ಲಿ ರೆಡಿಯಾಗಿರ್ತಾರೆ. ಆವಾಗ ಇಲ್ಲಿ ಬಂದ ನಂತರ ನಾವೆಲ್ಲರೂ 10 ಜನ ಸ್ವಾಮಿಗಳು ಭಜನೆ ಇವರೆಲ್ಲ ಕುಣಿತಾ ಇರ್ತಾರೆ ಸುತ್ತು. ಹಾಗೆ ಕೋಡಂಗಿ ವೇಷದಲ್ಲಿ ಬರ್ತಾರೆ ಅವರು. ಕೋಡಂಗಿ ವೇಷ ಹಾಕಿ ಬಂದು ಚಪ್ಪರಕ್ಕೆ ಏರ್ತಾರೆ. ಚಪ್ಪರಕ್ಕೆ ಸುತ್ತು ಹೋಗಿ ಒಂದು ರೌಂಡು ಸುತ್ತು ಹೋಗ್ತಾರೆ. ಕೋಡಂಗಿ ಅವ್ರ ಮೈಮೇಲೆ ಬಂದಿರ್ತಾರೆ, ಹೋಗಿ ಬಂದಿರ್ತದೆ. ಆವಾಗ ಅಲ್ಲಿ ಬಾಳೆಹಣ್ಣು ಕೊನೆ ಮೇಲೆ ತೂಗಾತಿರ್ತಾರೆ. ಆವಾಗ ಅದನ್ನು ಅವ್ರ ಮೈಮೇಲೆ ಬಂದು ಒಂದು ಸುತ್ತು ಹರಿದು ಆ ಬಾಳೆಹಣ್ಣು ಕೊನೆ ಕಿತ್ತುಗಂಡು ಕೆಳಗಡೆ ಬೀಳ್ತಾರೆ. ಅವ್ರ ಇಷ್ಟೇ ಇರೋದಿಲ್ಲ, ಅವರು ಇದು ಯಾವುದೋ ಇದರಲ್ಲಿ ಇರ್ತಾರೆ. ಅವಾಗ ಅದನ್ನ ಬಂದ ನಂತರ ಅದು ಬಿದ್ದ ನಂತರ ಅದಾಯಿತು, ಆ ಕಾರ್ಯಕ್ರಮ ಮುಗಿದಿದೆ. ಕೆಳಗಡೆ ಎಲ್ಲರೂ ಕುಣಿತ ಶುರು ಮಾಡ್ತಾರೆ. ಎಂಥದ್ದು ಯೋಗಿ ಕುಣಿತ ಕಾರಿ ಮನೆಯಲ್ಲಿ ಸುತ್ತು ಕೊಡೋದು. ಯಾರ್ಯಾರು ಕೊಡೋ ಇಂಟ್ರೆಸ್ಟ್ ಅದೇ ಎಲ್ಲ ಓಕ್ಲಿ ಆಡ್ತಾರೆ. ಓಕ್ಲಿ ಅಂದರೆ ದೊಡ್ಡ ಜೋಗಿ ಪಾತ್ರೆಯಲ್ಲಿ, ಜೋಗಿ ಪಾತ್ರೆ ಅಂತ ಇದೆ, ರಾಮ ಲಕ್ಷ್ಮಣ ಅಂತ ದೊಡ್ಡ ಪಾತ್ರೆ ಇರ್ತದೆ. ಆ ಪಾತ್ರದಲ್ಲಿ ನೀರು, ಕೆಲವು ತಮಾಷೆಗೋಸ್ಕರ ಸೆಗಣಿ ನೀರೆಲ್ಲ ಕೈಡಿಡ್ತಾರೆ. ಅದರಲ್ಲಿ ಸುಮ್ಮನೆ ತಮಾಷೆಗೆ ಹುಡುಗರು ಒಬ್ಬರನ್ನೊಬ್ಬರು ಎತ್ಕೊಂಡೋಗಿ ಅದನ್ನು ಮುಳಿಸೋದು, ಒಬ್ಬೊಬ್ಬರನ್ನ ಆ ನೀರಲ್ಲಿ ಮುಳಿಸೋದು ಮಾಡೋದು ಒಂದು ವಿಶೇಷ ಒಂದು ಒಳ್ಳೆ ಆಟ, ಇಂಟ್ರೆಸ್ಟ್ ಆಗಿರ್ತದೆ. ಅದಾದ ನಂತರ ಎಲ್ಲರೂ ಬಂದು ಸ್ನಾನ ಮಾಡ್ಕೊಂಡು ದೇವ್ರ ಮನೆ ಹತ್ರ ಬರ್ಬೇಕಾಗ್ತದೆ. ದೇವ್ರ ಮನೆ ಹತ್ರ ಬಂದ ನಂತರ ದೇವ್ರ ಮನೆಗೆ ವಿಶೇಷ ಪೂಜೆ ಇರ್ತದೆ. ಪೂಜೆ ನಂತರ ದೇವ್ರ ಕೆಲಸ
ಕೋಳಿ ಪದಾರ್ಥದಿಂದ ಒಂದು ಫೋಟೋ ಹಿಡ್ಕೋದು. ಕೋಳಿ ಪದಾರ್ಥ ವಿಡಿಯೋ ಮಾಡ್ತಾನೆ. ಕೋಳಿ ಪದಾರ್ಥ ಅದೆಲ್ಲ ಆಗ್ತದೆ. ಅದೆಲ್ಲ ಆದ ನಂತರ ರಾತ್ರಿ 7 ಗಂಟೆ 8 ಗಂಟೆ ಮೇಲೆ ಊಟಕ್ಕೆ ಶುರು ಆಗ್ತದೆ. ಊಟಕ್ಕೆ ಶುರುವಾಗಿ ಎಲ್ಲ ಊಟ ಅಂತ ಜಗದಣ್ಣ ಮ್ಯಾನಿಟಿಗೆ ಬೀಳು ಕೆಳಗೆ ಕೂಡ್ತಾನೆ. ಎಲ್ಲರೂ ಒಂದು ಗಂಟು ಕಟ್ತಾರೆ. ಗಂಟು ಕಟ್ಕೊಂಡು ದೇವ್ರ ಕಾರ್ಯ ಮಾಡ್ತಾರೆ, ಪ್ರಸಾದ ವಿತರಣೆ ಮಾಡ್ತಾರೆ. ಅದಾದ ನಂತರ ಎಲ್ಲ ದಾಸರ ಹೆಂಡತಿಯವರಿಗೆ ಅವ್ರು ಯಾರು ಬಂದಿರ್ತಾರೆ, ಯಾರೊಂದಿಗೆ ಮೇನ್ ದಾಸರಾಗ್ಬೋದು, ಇಲ್ಲಾಂದರೆ ಮೇನ್ ದಾಸರಾಗ್ಬೋದು, ಜೋಗಿ ಕುಣಿತರಾಗಿರ್ಬೋದು, ಓಡಂಗಿ ವ್ಯಸ್ತರಾಗಿರ್ಬೋದು, ಅವರೆಲ್ಲರೂ ಅವ್ರ ಹೆಂಡತಿಗೆಲ್ಲ ಕರ್ಕೊಂಬಂದಿರ್ತಾರೆ. ಅವ್ರಿಗೆಲ್ಲ ಉಡುಗೊರೆಗೆ ಸನ್ಮಾನ ಇರ್ತದೆ. ಅದೆಲ್ಲ ಆಗ್ತದೆ. ಅದೆಲ್ಲ ಆದ ನಂತರ ರಾತ್ರಿ 7 ಗಂಟೆ 8 ಗಂಟೆ ಮೇಲೆ ಊಟಕ್ಕೆ ಶುರು ಆಗ್ತದೆ. ಊಟಕ್ಕೆ ಶುರುವಾಗಿ ಎಲ್ಲ ಊಟ ಅಂತ ಪ್ರಸಾದ ವಿಸರ್ಜನೆ ಯಾರ್ಯಾರು ಬಂದಿದ್ದಾರೆ ಅಲ್ಲಿ ಅವರಿಗೆಲ್ಲ ಒಂದು ಏನು ಕೊಡಬೇಕು, ಅವರಿಗೆ ಉಡುಗೊರೆಯೋ ಅಲ್ಲ ಪ್ರಸಾದ ಕಾಣಿಕೆಯೋ ಇದೆಲ್ಲ ಕೊಡಬೇಕಾಗ್ತದೆ. ಕೊಟ್ಟ ನಂತರ ಅವರಿಗೆಲ್ಲ ಅವತ್ತು ಬೀಳ್ಕೊಡು ಸಂಭ್ರಮ ಅಂತ ಮಾಡ್ಕೊಂಡಿರ್ತಾರೆ. ಕರೆಸಿ ಅವರಿಗೆಲ್ಲ ನಮಸ್ಕಾರ ಮಾಡಿ, ಕುಟುಂಬದವರೆಲ್ಲ ಅವ್ರಿಗೆ ನಮಸ್ಕಾರ ಮಾಡಿ ಅವ್ರಿಗೊಂದು ಬೀಳ್ಕೊಡು ಸಂಭ್ರಮ ಇಡ್ತಾರೆ. ಅವ್ರಿಗೆ ಏನು ಕೊಡಬೇಕು ಮರ್ಯಾದೆ ಮಾಡಿ ಅವ್ರ ಕೈಯಲ್ಲಿ ಎಲ್ಲರೂ ಕೆಳಗಡೆ 100 ಜನಕ್ಕೆ ಕೆಳಗಡೆ ನಿಲ್ಸ್ಕೊಂಡು ಆವಾಗ ಅವ್ರ ಕೈಯಲ್ಲೆಲ್ಲ ಒಂದೊಂದು ಕಬ್ಬು ಇಡೀ ಒಂದೊಂದು ಕಬ್ಬು ಕೊಟ್ಟು ಅವರು ಇದು ಮಾಡ್ತಾರೆ, ಪಾದಸೇವೆ ಮಾಡ್ತಾರೆ. ಎಲ್ಲರ ಕುಟುಂಬದವರು ಎಲ್ಲ ಪಾದಸೇವೆ ಮಾಡಿ ಒಳ್ಳೆ ರೀತಿಯಲ್ಲಿ ಅದೇ ಬ್ಯಾಂಡ್ ಶರ್ಟ್ನ ಮೇಲೆ ಕಳಿಸ್ಕೊಡ್ತಾರೆ. ಸ್ವಲ್ಪ ತಗೊಂಡು ಫೋಟೋ